ಸರ್ ಇದು 8 ಗಂಟೆ 9 ಗಂಟೆ ಎಲ್ಲ ತುಂಬ ಚೆನ್ನಾಗಿ ಆಡಿರೋ ಅಕ್ಕಿಗಳು ನಾನು ಬ್ರೀಡ್ಗೆ ಅಂತ ಹೇಳಿರ್ತೀನಿ. ನಮ್ಮ ಸ್ನೇಹಿತರೊಬ್ಬರು ಕೋರ್ಮಂಗ್ಲಿಂದ ಕೊಟ್ಟಿರ್ತಾರೆ, ತುಂಬ ಒಳ್ಳೆ ಲಾಂಗ್ ಟೈಮು ಬಿಟ್ಟಿರ್ತಾರೆ ಅವರು. ಬಟ್ ಹೆಸರು ಬೇಡ. ಇದು ಬಂದ್ಬಿಟ್ಟು ನಮ್ಮ ಬೆಂಗಳೂರದು ಲೈನೇಜ್. ಇದು ಒಂದು ಲೈನೇಜ್ ಬಂದು ನಮ್ಮ ಕೋರ್ಮಂಗ್ಲ ಅವ್ರದ್ದು ಜೋಪಡಿ ರೇಗ್ದಾರ ಅಂತ ಹೇಳ್ತಾರೆ. ಅದರಲ್ಲಿ ಇನ್ನೊಂದು ಬಂದು ಮೋಟ್ಕೆನಹಳ್ಳಿ ಅಂತ ಹೇಳ್ತಾರೆ. ಆ ಲೈನೇಜಲ್ಲಿ ಅಕ್ಕಿಗಳಿವು ಅದ್ರಲ್ಲಿ ಪೂಟ್ ಮಾಡಿ ತುಂಬ ಲಾಂಗ್ ಟೈಮ್ ತುಂಬ ಚೆನ್ನಾಗಿ ಆಡಿದೆ. ಈಗ ನೋಡಿ ಸರ್, ಇನ್ನೊಂದು ರೇಗ್ದಾರ ಒಂದು ಹಾಕಿರ್ತೀನಿ. ಇದು ಆಡಿರೋ ಅಕ್ಕಿನೇ. ಇದು ನಾನು ಬ್ರೀಡಿಗೆ ಅಂತ ಹೇಳಿರ್ತೀನಿ. ತುಂಬ ಕ್ಲಾಸನ್ನು ಅಕ್ಕಿಗಳು ಸರ್. ಇದು ಅಕ್ಕಿಯಲ್ಲಿ ಯಾವುದೇ ಒಂದು ಕ್ವಾಲಿಟಿ ಕಮ್ಮಿ ತೋರಿಸಲ್ಲ ಇದರಲ್ಲಿ. ಬನ್ನಿ ನೋಡೋಣ ಸರ್. ನೋಡಿದ್ರೆ ಇದು ಇವಾಗ ಹೇಳಿದಲ್ವ ನಿಮಗೆ ಜೋಪಡಿ ರೇಗ್ದಾರ ಅಂದರೆ, ನೋಡಿ ಸರ್ ಅದರಲ್ಲಿ ಅಕ್ಕಿ ಈ ಥರ ಇರುತ್ತೆ. ಜೋಪಡಿ ರೇಗ್ದಾರಲ್ಲಿ, ಧೂಮ ರೇಗ್ದಾರಲ್ಲಿ ಅದ್ರಲ್ಲಿ ಒರಿಜಿನಾಲಿಟಿ ಅಕ್ಕಿ ಇದು. ಬನ್ನಿ ಸರ್ ನೋಡೋಣ. ಸರ್ ನೋಡಿದ್ರೆ ಇನ್ನೊಂದು ರೇಗ್ದಾರ ಒಂದು ಗಂಡು ಹಾಕಿರ್ತೀನಿ ಸರ್. ಈ ಲಾಟಲ್ಲೇ ತುಂಬ ಕ್ಲಾಸ್ ಅಂತ ಗಂಡಿದು ತಿಳಿಸ್ಕೊಡ್ತೀನಿ ನಾನಿದು. ತುಂಬ ಒಳ್ಳೆ ಗಂಡಿದು ಚೇತನ್ ಸರ್. ನೋಡಿ ಸ್ಪೆಷಲ್ ಇದು ನಮ್ಮ ಡಬಲ್ ರೋಡ್ದು ಲೈನ್. ಇದು ತುಂಬ ಒಳ್ಳೆ ಲೈನೇಜು, ಓವರ್ ಬಾಜಿ ನೋಡ್ಬೋದು ಅಕ್ಕಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಕಮ್ಮಿ ಬಜೆಟಲ್ಲಿ ಸುಮಾರು ಜನ ಅಕ್ಕಿ ಕೇಳ್ತಾ ಇದ್ರಿ. ಬನ್ನಿ ನೋಡೋಣ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿದ್ರೆ ಒಂದು 8 ಕಲ್ಲಿದೆ, ಒಂದು ಮಕ್ಷಿ ಪಟ್ಟ, ಒಂದು 8 ಪಟ್ಟ ಒಂದು ಹಾಕಿರ್ತೀನಿ. ಲಾಲ್ ಕಟ್ಟೆಲ್ಲ ಸೂಪರ್ ಲಾಲ್ ಕಟ್ ಇರುತ್ತೆ. ಬಾಲ ಕಂಡೀಷನು ಸೂಪರ್ ಆಗಿರುತ್ತೆ. ಕಣ್ ಕ್ವಾಲಿಟಿ ನೋಡೋಣ, ತುಂಬ ಒಳ್ಳೆ ಕಣ್ ಕ್ವಾಲಿಟಿ. ಫ್ರೆಂಡ್ಸ್ ನೋಡಿ, ಬರೀ 1000 ರೂಪಾಯಿಗೆ ಹಾಕಿರ್ತೀನಿ ನಾನು. ಇದು ತುಂಬ ಒಳ್ಳೆ 8 ಪಟ್ಟ. ಇದು ಬರೀ 1000 ರೂಪಾಯಿಗೆ ಹಾಕಿರ್ತೀನಿ. ಆಡಿದೆ ಅಕ್ಕಿ ಬೇಡ ಬ್ರೀಡಿಗೆ ಅಂತ ಹೇಳಿ ಹಾಕ್ತಾ ಇರ್ತೀನಿ. ಬರೀ 1000 ರೂಪಾಯಿಗೆ ಹಾಳೆ ಹಾಕಿರ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿದೆ, ಈಗ ಒಂದು ಧೂಮ ರೇಗ್ದಾರ ಒಂದು ಗಂಡು ಹಾಕಿರ್ತೀನಿ ಫ್ರೆಂಡ್ಸ್. ಬಾರಲ್ಲಿ ಇರೋ ಧೂಮ ರೇಗ್ದಾರಲ್ಲಿ ಒಂದು ಗಂಡು ಒಂದು ಹಾಕಿರ್ತೀನಿ ಅನ್ನಾರಿ ಶೇಡಲ್ಲಿ. ತುಂಬ ಒಳ್ಳೆ ಗಂಡು. ಬನ್ನಿ ಫ್ರೆಂಡ್ಸ್ ನೋಡೋಣ. ಇರೋ ಫ್ರೆಂಡ್ಸ್ ಗರಿ ನೋಡ್ಬೋದು. ಲಾಲ್ ಕಟ್ಟು ಸೂಪರ್ ಲಾಲ್ ಕಟ್ಟು ಇರುತ್ತೆ. ಇದರಲ್ಲಿ ಒಂದು ಸ್ಪೆಷಲ್ ಇದೆ, ನಿಮ್ಗೆ ತೋರಿಸ್ತೀನಿ ನಾನು. ಅಕ್ಕಿ ಕುರ್ಜಲ್ಲಿದೆ, ಒಳ್ಳೆ ಧೂಮ ರೇಗ್ದಾರ ಇದು. ಬಾಲ ಕಂಡೀಷನ್ ನೋಡ್ಬೋದು. ಸಿಂಗಲ್ ಟೈಪ್ ತುಂಬ ಸೂಪರಾಗಿರುತ್ತೆ. ಮತ್ತು ಎಲ್ಲ ರೇಗ್ದಾರಲ್ಲಿ ಬರಲ್ಲ ಇದು, ಸುಮಾರು ರೇಗ್ದಾರಲ್ಲಿ ಬರುತ್ತೆ. ನೋಡಿ ರೇಖೆಗಳು ಎಷ್ಟು ರೇಕ್ ಇರುತ್ತೆ ಅಂದರೆ ಅಷ್ಟು ರೇಕ್ ಇರುತ್ತೆ ಮೈ ಮೇಲೆ ಇರೋದು. ತುಂಬ ಸ್ಪೆಷಲ್ ಆದ ರೇಕ್ ಇದು ಹೇಳ್ಬೋದು. ಮಾಡ್ಬೋದು, ಅಕ್ಕಿ ಇದ್ದರೆ 100% ಮಾಡ್ಕೋಬೋದು. ರೇಖೆಗಳಂತೂ ಸುಮಾರು ರೇಖೆಗಳಿರುತ್ತೆ. ಇದು ಆನೆಕಲ್ ಕ್ವಾಲಿಟಿಯಲ್ಲಿ ಹೇಳಿ ತೋರಿಸಿರ್ತಾರೆ ನನಗೆ. ಆ ಥರ ಅಕ್ಕಿಯಲ್ಲಿ ಅಕ್ಕಿ ಇದು. ಅದೇ ಧೂಮದಲ್ಲಿ ಇದೆ ಇದು. ಬಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಇದು. ಕಣ್ ಕ್ವಾಲಿಟಿ ನೋಡ್ಬಿಡೋಣ ಫ್ರೆಂಡ್ಸ್. ಅನಾರಿ ಶೇಡ್ ಇರುತ್ತೆ ರವೆಯಲ್ಲಿ. ರಸ್ಬಿಟ್ಟು ಒಂದು ಇರುತ್ತೆ. ಶೇಪೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಇರೋ ಸರ್ ಬೇರೆ 1000 ರೂಪಾಯಿ ಇರುತ್ತೆ ಸರ್. ಬೇರೆ 1000 ರೂಪಾಯಿ ಇರುತ್ತೆ. ಓಕೆ ಸರ್. ಈಗ ನೋಡಿದ್ರೆ ಒಂದು ಮಕ್ಷಿ ಒಂದು ಗಂಡು ಹಾಕಿರ್ತೀನಿ. ಓವರ್ ಲಾಲ್ ಕಟ್ಟಿ ಮಕ್ಷಿ ಒಂದು ಹೆಣ್ಣು ಹಾಕಿರ್ತೀನಿ. ಬನ್ನಿ ಫಸ್ಟ್ ಗಂಡು ನೋಡೋಣ. ಮಿಸ್ಟೇಕ್ ಆಗಿರುತ್ತೆ, ಅಣ್ಣ ತಮ್ಮ ಒಂದು ಎಡ್ದಿರುತ್ತೆ. ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ. ಏನೋ ಬೈ ಚಾನ್ಸ್ ಹೆಣ್ಣಾದರೆ ಒಳ್ಳೆ ಲಾಲ್ ಕಟ್ಟು, ಒಳ್ಳೆ ಗರಿ ನೋಡ್ಬೋದು. ಸಣ್ಣ ಗರಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಲಾಲ್ ಕಟ್ಟು. ಬಾಲ ಕಂಡೀಷನ್ ನೋಡ್ಬೋದು. ಸಿಂಗಲ್ ಡೈಲ್ ತುಂಬ ಚೆನ್ನಾಗಿರುತ್ತೆ. ಕಣ್ ಕ್ವಾಲಿಟಿ ನೋಡೋಣ. ಕತ್ತಿಂದ ತಲೆವರೆಗೂ ಏನು ಬಣ್ಣ ಇರುತ್ತೋ ಅದೇ ಬಣ್ಣ ಕಣ್ ಕ್ವಾಲಿಟಿಯಲ್ಲಿ ಇರುತ್ತೆ. ತುಂಬ ಒಳ್ಳೆ ಕಣ್ ಕ್ವಾಲಿಟಿ. ಬೇರೆ 1000 ರೂಪಾಯಿ ಆಗುತ್ತೆ ಸರ್. ಬೇರೆ 1000 ರೂಪಾಯಿ. ಯಾಕಂದ್ರೆ ಕಡಿಮೆ ಅಂತ ಇದ್ದಾರೆ. ನಮ್ಮ ಕೈಯಲ್ಲಿ ಆಗಿದ್ದು ಒಂದು ಹಾಕಿರ್ತೀರಿ. ಈಗ ನೋಡಿ ಇದನ್ನು ಹಂಗೆ ನೋಡ್ಬಿಡೋಣ ಬನ್ನಿ. ನೋಡ್ಬೋದು, ಒಳ್ಳೆ ಲಾಲ್ ಕಟ್ಟು, ಸೂಪರ್ ಲಾಲ್ ಕಟ್ಟು. ಇದಕ್ಕೂ ಇದು 8 ಕಳ್ಳಿ ಪಟ್ಟ. ಇದು ಮಕ್ಷಿ. ಇದು ತುಂಬ ಒಳ್ಳೆ ಪಟ್ಟ. ಬಾಲ ಕಂಡೀಷನ್ ನೋಡ್ಬೋದು, ಸೂಪರಾಗಿರುತ್ತೆ. ಕಣ್ ಕ್ವಾಲಿಟಿ ನೋಡ್ಬೋದು, ಸೂಪರ್ ಕಣ್ ಕ್ವಾಲಿಟಿ ಇರುತ್ತೆ. ಇದು ಬರೀ 1000 ರೂಪಾಯಿ ಆಗುತ್ತೆ ಸರ್. ಇದೂ ಬರೀ 1000 ರೂಪಾಯಿ ಇರುತ್ತೆ. ನೋಡಿ ಇದು ಗಂಡಂತ ಹಾಕಿದೆ ಹೆಣ್ಣಿದು. ಇದು ಹೆಣ್ಣು, ಇದು 1000 ರೂಪಾಯಿನೇ ಇರುತ್ತೆ. ಒಳ್ಳೆ ಶೇಪು, ಒಳ್ಳೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ಸರ್. ಎರಡು ಒಟ್ಟಿಗೆ ತೊಗೊಳ್ತಾರೆ ಅನ್ಕೊಳ್ಳಿ, ಒಂದು ಆಫರ್ ರೇಟ್ ಹೇಳ್ಬಿಡಿ. ಎರಡು ಒಟ್ಟಿಗೆ ತೊಗೊಂಡ್ರೆ ಏನು ಗೊತ್ತಾ ಸರ್, ಈಗ ಮೈನು ನಾವು ತಿಳಿಸ್ಬೇಕಾ ವಿಷಯ ಏನಂದರೆ, ಈಗ ಆಚೆಯಿಂದ ಯಾರನ್ನ ಬಸ್ಸಿಗೆ ಬರೋಕ್ಕಾಗಿಲ್ಲ, ಅವ್ರಿಗೆ ಬಸ್ಸಿಗೆ ಚಾಯ್ಸ್ ಮಾಡಿ ಹೇಳಿದ್ರೆ ಅವ್ರಿಗೆ ಮಿನಿಮಮ್ 2 ಅಕ್ಕಿ ಇರುತ್ತೆ ಸರ್. ಒಂದು 100-200 ರೂಪಾಯಿ ಹೆಚ್ಚು ಕಮ್ಮಿ ಮಾಡೇ ಕೊಡೋಣ. ಹೊಸ ಶಾಪ್ದಾರಿಗೆ ಒಂದು 100-200 ಹೆಚ್ಚು ಕಮ್ಮಿ ಇರುತ್ತೆ. 2 ತೊಗೊಂಡ್ರೆ, 1 ತೊಗೊಂಡ್ರೆ ಹೆಚ್ಚು ಕಮ್ಮಿ ಇರಲ್ಲ, 2 ತೊಗೊಂಡ್ರೆ ಹೆಚ್ಚು ಕಮ್ಮಿ ಕೊಡೋಣ ಸರ್. ನೋಡಿ ಇದು ಅಕ್ಕಿಗಳು ಓವರ್ ಟೆಂಪರ್ ಜಾಸ್ತಿ ಅಕ್ಕಿಗಳು ಸರ್. ಇವು ತುಂಬ ಒಳ್ಳೆ ಲೈನೇಜ್ ಅಂತವು. ಟೆಂಪರ್ ಓವರ್ ಟೆಂಪರು ಸರ್. ಇದು
8 ಗಂಟೆ 9 ಗಂಟೆ ಎಲ್ಲ ತುಂಬ ಚೆನ್ನಾಗಿ ಆಡಿರೋ ಹಕ್ಕಿಗಳು ನಾನು ಬ್ರೀಡ್ಗೆ ಅಂತ ಹೇಳಿರ್ತೀನಿ. ನಮ್ಮ ಸ್ನೇಹಿತರೊಬ್ಬರು ಕೋರ್ಮಂಗ್ಲಿಂದ ಕೊಟ್ಟಿರ್ತಾರೆ, ತುಂಬ ಒಳ್ಳೆ ಲಾಂಗ್ ಟೈಮು ಬಿಟ್ಟಿರ್ತಾರೆ ಅವರು. ಬಟ್ ಹೆಸರು ಬೇಡ, ಯಾಕಂದರೆ ಸುಮಾರು ಹಕ್ಕಿಗಳು ಕೊಟ್ಟಿರ್ತಾರೆ, ಹೆಸರು ಬೇಡ. ತುಂಬ ಒಳ್ಳೆ ಹಕ್ಕಿಗಳಿರುತ್ತೆ. ಬನ್ನಿ ಫ್ರೆಂಡ್ಸ್, ನಿಲ್ಸ್ಕೊಡ್ತೀನಿ ನಾನು. ಇದು ಬಂದ್ಬಿಟ್ಟು ನಮ್ಮ ಬೆಂಗಳೂರದು ಲೈನೇಜ್. ಇದು ಒಂದು ಲೈನೇಜ್ ಬಂದು ನಮ್ಮ ಕೋರ್ಮಂಗ್ಲ ಅವ್ರದ್ದು ಜೋಪಡಿ ರೇಗ್ದಾರ ಅಂತ ಹೇಳ್ತಾರೆ. ಅದರಲ್ಲಿ ಇನ್ನೊಂದು ಬಂದು ಮೋಟ್ಕೆನಹಳ್ಳಿ ಅಂತ ಹೇಳ್ತಾರೆ. ಆ ಲೈನೇಜಲ್ಲಿ ಹಕ್ಕಿಗಳಿವು. ಅದರಲ್ಲಿ ಪೂಟ್ ಮಾಡಿ ತುಂಬ ಲಾಂಗ್ ಟೈಮ್ ತುಂಬ ಚೆನ್ನಾಗಿ ಆಡಿದೆ. ಒಂದು 3 ದಸ್ತಾ ಇರುತ್ತೆ ಸರ್. ಇದು ಬ್ರೀಡಿಂಗ್ ಅಂತ ಹೇಳಿ ಆಗ್ತಾ ಇರ್ತೀನಿ. ಗರಿಗಳು ನೋಡ್ಬೋದು, ಒಳ್ಳೆ ಅಗ್ಲ ಗರಿ ತುಂಬ ಚೆನ್ನಾಗಿರುತ್ತೆ. ಲೈಟ್ ಲಾಲ್ ಕಟ್ಟಿರುತ್ತೆ, ಒಳ್ಳೆ ಸಬ್ಜಾರ್ ಹಾಕ್ದಾರಲ್ಲಿ. ಬಾಲ ಕಂಡೀಷನ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ನೋಡೋಣ. ಕ್ವಾಲಿಟಿ ನೋಡಿ ಸೂಪರಾಗಿರುತ್ತೆ. ರಿಂಗ್ಸು ಅಷ್ಟೇ, ಕಪ್ಪು ಪುತ್ಲಿಯಿಂದ ಆಚೆನೂ ರಿಂಗ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನಿಮಗೆ. ಬ್ರೀಡಿಂಗ್ ಅಂತೂ ತುಂಬ ಕ್ಲಾಸ್ ಆದ ಹಾಕಿ. ಇನ್ನೊಂದು ಇದರಲ್ಲಿ ಮಸಲ್ಸೂ ಅಷ್ಟು ಸ್ಟ್ರಾಂಗಾಗಿ, ಅಷ್ಟು ಸ್ಟ್ರೆಂತ್ ಆಗಿರ್ತವೆ. ತುಂಬ ಒಳ್ಳೆ ಹಾಕಿ. ಓವರ್ ಟೆಂಪರ್ ಜಾಸ್ತಿ ಇದು. ಸರ್ ಏನು ಬೆಲೆ ಹೇಳ್ತೀರಾ? 2.5 ಹೇಳ್ತೀನಿ ಸರ್. ಇದು 2.5 ಹೇಳ್ತೀನಿ ಇದು. ಈಗ ನೋಡಿ ಸರ್, ಇನ್ನೊಂದು ರೇಕ್ತಾರ ಒಂದು ಹಾಕಿರ್ತೀನಿ. ಇದು ಆಡಿರೋ ಅಕ್ಕಿನೇ. ಇದು ನಾನು ಬ್ರೀಡಿಗೆ ಅಂತ ಹೇಳಿರ್ತೀನಿ. ತುಂಬ ಕ್ಲಾಸನ್ನು ಅಕ್ಕಿಗಳು ಸರ್. ಇದು ಅಕ್ಕಿಯಲ್ಲಿ ಯಾವುದೇ ಒಂದು ಕ್ವಾಲಿಟಿ ಕಮ್ಮಿ ತೋರಿಸಲ್ಲ ಇದರಲ್ಲಿ. ಬನ್ನಿ ನೋಡೋಣ. ಮೇಲ ಸರ್? ಎಲ್ಲ ಮೇಲೆ ಸರ್ ಆಗ್ತಾ ಇರೋದು. ಇದು ಗರಿಗಳಂತೂ ನೋಡ್ಬೋದು, ತುಂಬ ಸಣ್ಣಾಗಿರಿ. ಹೆಂಗಿರುತ್ತೆ ಅಂದರೆ ಒಳ್ಳೆ ಶಾರ್ಪಾಗಿ ತುಂಬ ಚೆನ್ನಾಗಿರುತ್ತೆ. ರೇಖೆಗಳು ಅಷ್ಟೇ ಸ್ವಲ್ಪ ಲೈಟಾಗಿ ಕುರ್ಜಾಗಿದೆ. ರೇಖೆಗಳು ಸೂಪರ್ ರೇಖು. ಬಾಲ ಕಂಡೀಷನ್ ನೋಡ್ಬೋದು, ಸಿಂಗಲ್ ಟೈಲು. ಮತ್ತು ಬೆನ್ನ ಮೇಲೆ ದೆಬ್ಬೆ ಹೇಳ್ತಾರೆ. ಬೆನ್ನು ಮೇಲೆ ದೆಬ್ಬೆನೂ ಸೂಪರ್ ಆಗಿರುತ್ತೆ ಇದರಲ್ಲಿ. ಬನ್ನಿ ಸರ್, ಕೊಂಡ್ಕೊಳ್ತಿ ನೋಡೋಣ. ಕೊಂಡ್ಕೊಳ್ತಿ ಅಂತ ಸೂಪರ್ ಕೊಂಡ್ಕೊಳ್ತಿ ಇರುತ್ತೆ ಸರ್. ಶೇಪೂ ಅಷ್ಟೇ ಸರ್. ಆದರೆ ಟೆಂಪರ್ ಹೆವಿ ಟೆಂಪರು ಸರ್ ಅಕ್ಕಿಗಳಲ್ಲಿ. ಇದರಲ್ಲಿ ನಿಂತ್ಕೊಳ ಇದೊಂದು 3,000 ಆಗುತ್ತೆ ಸರ್. ಇದು ಒಳ್ಳೆ ಟೆಂಪರ್ಗಳು ಜಾಸ್ತಿ. ಇದು ಅಕ್ಕಿಗಳು ಬ್ರೀಡ್ ಮಾಡಿ 100% ತಿಳಿಸ್ಬೋದು ಅವರು. ಅಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್. ಇದು ನೋಡಿ ಸರ್, ಇವಾಗ ನೋಡಿದ್ರೆ ಇನ್ನೊಂದು ಗಂಡ ಒಂದು ಹಾಕಿರ್ತೀನಿ. ಇದು ಸೇಮ್ ಲೈನೇಜ್ದೇನೆ. ಇದು ಜೋಪಡಿ ರೇಗ್ದಾರ್ಗೂ ನಮ್ಮ ಮೋಟ್ಕೆನಹಳ್ಳಿಗೂ ಬಂದಿರೋ ಲೈನೇಜ್ ಅಂತದ್ದು. ಬನ್ನಿ ಸರ್ ನೋಡೋಣ. ಲಾಲ್ ಕಟ್ ನೋಡಿ ಸರ್. ಇದರಲ್ಲಿ ಸೂಪರ್ ಲಾಲ್ ಕಟ್ ಇರುತ್ತೆ. ಇದರಲ್ಲಿ ಬಂದೇ ಬರುತ್ತೆ. ಒಂದು ಅಕ್ಕಿಗೆ ಸ್ವಲ್ಪ ಕಡಿಮೆ ತೋರಿಸಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು ನೀವು, ಸೂಪರಾಗಿರುತ್ತೆ. ದೆಬ್ಬೆನೂ ನೋಡ್ಬೋದು, ಒಳ್ಳೆ ದೆಬ್ಬೆ ಇರುತ್ತೆ ಇದ್ರ ಮೇಲೆ. ರೇಕು ಅಷ್ಟೇ ಸೂಪರ್ ರೇಕ್ ಇರುತ್ತೆ. ಕ್ವಾಲಿಟಿ ನೋಡೋಣ ಸರ್. ಲೈಟ್ ಅನಾರಿ ಶೇಡಲ್ಲಿ ಇರುತ್ತೆ. ಬ್ರೀಡ್ ಆಯಿತು ಅಂದರೆ ಕಂಪ್ಲೀಟ್ ಅಕ್ಕಿ ಅಂತೂ ತುಂಬ ಚೆನ್ನಾಗಿರುತ್ತೆ ಸರ್. ಇದು ಅಕ್ಕಿ ನೋಡಿದ್ರೇ ಗೊತ್ತಾಗ. ಇದು ಒಂದು 3,000 ಆಗುತ್ತೆ ಸರ್. ಅಕ್ಕಿ ನೋಡಿದ್ರೇ ಗೊತ್ತಾಗುತ್ತೆ ಸರ್. ಹೆವಿ ಟೆಂಪರ್ ಸರ್ ಅಕ್ಕಿ. ಇದು ಅಕ್ಕಿ ನಿಂತ್ಕೊಂಡೆ ಸ್ಟೈಲಲ್ಲಾಗಲಿ, ಆಮೇಲೆ ರೆಕ್ಕೆಯಲ್ಲಾಗಲಿ ಯಾವುದೇ ಒಂದು ಕ್ವಾಲಿಟಿ ಕಮ್ಮಿ ಇರಲ್ಲ ಸರ್ ಇದರಲ್ಲಿ. ಸರ್ ನೋಡಿದ್ರೆ ಇದು ಇವಾಗ ಹೇಳಿದ್ನಲ್ವ ನಿಮಗೆ, ಜೋಪಡಿ ರೇಗ್ದಾರ ಅಂತೆ ನೋಡಿ ಸರ್. ಅದರಲ್ಲಿ ಅಕ್ಕಿ ಈ ಥರ ಇರುತ್ತೆ ಜೋಪಡಿ ರೇಗ್ದಾರಲ್ಲಿ, ಧೂಮ ರೇಗ್ದಾರಲ್ಲಿ. ಅದರಲ್ಲಿ ಒರಿಜಿನಾಲಿಟಿ ಅಕ್ಕಿ ಇದು. ಬನ್ನಿ ಸರ್ ನೋಡೋಣ. ಒಳ್ಳೆ ಟೆಂಪರು ಸರ್ ಅಕ್ಕಿಯಲ್ಲಿ. ಟೆಂಪರ್ ಅಂತೂ ತುಂಬ ಟೆಂಪರ್ ಇದೆ ಇದರಲ್ಲಿ. ಗರಿಗಳು ನೋಡ್ಬೋದು, ಸೂಪರ್ ಗರಿಗಳಿರುತ್ತೆ. ಲೈಟ್ ಲಾಲ್ ಕಟ್ಟಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು ನೀವು, ಸಿಂಗಲ್ ನೀರು ತುಂಬ ಚೆನ್ನಾಗಿರುತ್ತೆ. ಕೊಂಡ್ಕೊಳ್ಟಿ ನೋಡೋಣ ಸರ್. ಕೊಂಡ್ಕೊಳ್ಟಿ ಸೂಪರ್ ಕೊಂಡ್ಕೊಳ್ಟಿ ಇರುತ್ತೆ ಸರ್ ಇದರಲ್ಲಿ. ಶೇಪ್ ನೋಡೋಣ ಸರ್. 3,000 ಆಗುತ್ತೆ ಸರ್. ಇದು ಆಗುತ್ತೆ ಸರ್. ಒಂದು 3 ಆಗುತ್ತೆ ಸರ್. ಇದು 3 ಅಕ್ಕಿಗಳು ಸರ್. ನಮಗೆ ಜೊತೆ ಮಾಡಿ ಅಂತ ಪಟ್ಟಾಗ್ಲಿ ತಿಳಿಸ್ಬೋದು ಸರ್. ತುಂಬ ಒಳ್ಳೆ ಲೈನೇಜ್ ಅಂತ ಅಕ್ಕಿಗಳು ಜೋಬಿ ರೇಗ್ದಾರಗಳು ತುಂಬ ಚೆನ್ನಾಗಿರುತ್ತೆ. ಮಾಡಿದವ್ರಿಗಂತೂ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಅಷ್ಟು ಒಳ್ಳೆ ಲೈನೇಜ್ ಮಾಡಿರ್ತಾರೆ. ಸುಮಾರು ಕಡೆ ಕೊಟ್ಟು ಆರಿಸೂ ಇರ್ತಾರೆ ಅವರು ಸರ್. ನೋಡಿ ಇವಾಗ ಇನ್ನೊಂದು ಗಂಡು ಹಾಕಿರ್ತೀನಿ. ತುಂಬ ಒಳ್ಳೆ ಗಂಡು ಸರ್. ಹೆವಿ ಬಾಜಿಗಳು ಜಾಸ್ತಿ, ಟೆಂಪರ್ ಜಾಸ್ತಿ ಇದರಲ್ಲಿ. ತುಂಬ ಒಳ್ಳೆ ಕ್ವಾಲಿಟಿ ಅಂತ ಸೂಪರಾಗಿರುತ್ತೆ. ಬನ್ನಿ ಸರ್ ನೋಡೋಣ. ಬಾರ ಇಲ್ಲಿ ಸರ್. ಬಾರ ಇರೋ ಏನು ಮಾಡಲ್ಲ. ರೇಖೆಗಳಂತೂ ನೋಡ್ಬೋದು ಸರ್. ತುಂಬ ಒಳ್ಳೆ ರೇಖಂತೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಬನ್ನಿ ಸರ್ ನೋಡೋಣ. ಗರಿಗಳು ನೋಡ್ಬೋದು, ಲೈಟ್ ಲಾಲ್ ಕಟ್ಟಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು ನೀವು, ದೆಬ್ಬೆನೂ ನೋಡ್ಬೋದು. ರಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸರ್ ಇದರಲ್ಲಿ. ಮಜಲ್ ಕ್ವಾಲಿಟಿ ಅಂತೂ ತುಂಬ ಗಟ್ಟಿ, ತುಂಬ ಚೆನ್ನಾಗಿದೆ ಸರ್ ಇದು. ಅದಕ್ಕೆ ಟೆಂಪರ್ ಅಕ್ಕಿಗೆ ಈ ಟೆಂಪರ್ ಇದಕ್ಕೆ ಇರೋದು. ಒಳ್ಳೆ ಶೇಪೂ ಅಷ್ಟೇ, ತುಂಬ ಒಳ್ಳೆ ಶೇಪ್ ಇರುತ್ತೆ. ಸರ್ ಬೆಲೆ 3,000 ಆಗುತ್ತೆ ಸರ್. ಇದು ತುಂಬ ಒಳ್ಳೆ ಗಂಡು. ಬ್ರೀಡಿಂಗ್ ಅಂತ ಬಿಡೋಕ್ಕಂತೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ ನಾವು. ಬ್ರೀಡಿಂಗ್ ಅಂತೂ ತುಂಬ ಒಳ್ಳೆ ಗಂಡು ಇರುತ್ತೆ. ಟೆಂಪರ್ಗಳಂತೂ ಓವರ್ ಟೆಂಪರ್ಗಳು ಸರ್ ಇದರಲ್ಲಿ. ತುಂಬ ಒಳ್ಳೆ ಟೆಂಪರ್ಗಳು. ಬಾಜಿಲು ಓವರ್ ಬಾಜಿ ಬರುತ್ತೆ ಇದರಲ್ಲಿ. ಬನ್ನಿ ಸರ್ ನೋಡೋಣ.
ಇದನ್ನು ಗಂಡೆ ಸರ್ ಹಾಕಿರೋದು ತುಂಬ ಒಳ್ಳೆ ಕ್ವಾಲಿಟಿ ಆದ ಗಂಡಿದು. ನೋಡೋಣ ಸರ್ ಗರಿಗಳು. ಲಾಲ್ ಕಟ್ ನೋಡ್ಬೋದು ನೀವು, ಸೂಪರ್ ಲಾಲ್ ಕಟ್ ಇರುತ್ತೆ. ಗರಿಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬೆನ್ನ ಮೇಲೆ ದೆಬ್ಬ ನೋಡ್ಬೋದು. ಬಾಲ ಕಂಡೀಷನ್ನು ಯಾವುದೇ ಒಂದು ಫಾಲ್ಟ್ ಅಂತೂ ಇದರಲ್ಲಿ ಹೇಳಂಗೆ ಇಲ್ಲ ಸರ್, ಅಷ್ಟು ಒಳ್ಳೆ ಅಕ್ಕಿ ಚೆನ್ನಾಗಿದೆ. ಕೊಂಡ್ಕೊಂತೀವಿ ನೋಡಿ ಸರ್, ಶುದ್ಧ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಲೈಟ್ ಅನಾರಿ ಇದೆ, ಶುದ್ಧ ಮತ್ತು ತುಂಬ ಚೆನ್ನಾಗಿರುತ್ತೆ. ನೋಡಿ ಸರ್, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಿಂತ್ಕೊಂಡ ಶೇಪು ಇದೊಂದು 3 ಆಗುತ್ತೆ ಸರ್. ಇದು ತುಂಬ ಒಳ್ಳೆ ಗಂಡು. ಬ್ರೀಡಿಂಗ್ ಅಂತೂ ಎತ್ತಿದ ಕೈ ಸರ್. ಇವು ಆರಾಮಾಗಿ ಹೇಳಿ ಬ್ರೀಡ್ ಮಾಡ್ಕೊಂಡು ಆರಾಮಾಗಿ ಬಿಡ್ಬೋದು. ಏನು ಬಾಜಿ ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಟೆಂಪರು ಕಡಿಮೆ ಇರಬೇಕು. ಎರಡೂ ಓವರ್ ಟೆಂಪರ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ಸರ್. ಈಗ ನೋಡಿದ್ರೆ ಒಂದು ತಿರಾವಲ್ ಒಂದು ಗಂಡು ಹಾಕಿರ್ತೀನಿ ಸರ್, ಸೇಮ್ ಲೈನೇಜ್ದೇನೆ. ಇದರಲ್ಲಿ ನಮ್ಮ ವಾಲ್ಟಿ ಸರ್ ಅವ್ರದ್ದು ಒಂದು ಹೆಣ್ಣು ಮಕ್ಷಿ ತಿರಾವಲ್ ಒಂದು ಹೆಣ್ಣೊಂದು ಮಾಡಿರ್ತಾರೆ. ಯಾರೋ ನಮ್ಮ ವಿಜಯಪುರದಲ್ಲಿ ಯಾರೋ ಗೊತ್ತಿರೋರು ಕೊಟ್ಟರಂತೆ ಟೆಂಪರ್ ಸ್ವಲ್ಪ ಕಡಿಮೆ ಮಾಡೋಕ್ಕೆ. ಎರಡರಲ್ಲಿ ಟೆಂಪರ್ ಜಾಸ್ತಿ, ಬಟ್ ಆಗಿಲ್ಲ. ಅದರಲ್ಲಿ ಬಾಜಿ ಜಾಸ್ತಿ ಮಾಡ್ಕೊಂಬಿಡ್ತು. ಬನ್ನಿ ಸರ್ ನೋಡೋಣ. ಒಳ್ಳೆ ರೇಕ್ ತರ್ತಿರಾವಲ್ಲ ಸರ್. ಇದು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸಣ್ಣ ಗರಿಗಳು, ಲಾಲ್ ಕಟ್ಟು ಮೀಡಿಯಮ್ ಇರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ನೋಡ್ಬೋದು ಸರ್. ಬ್ರೀಡಿಂಗ್ ಎತ್ತಿದ ಕೈ ಇದು. ಕಪ್ಪು ಪುತ್ಲಿಯಿಂದ ಮೇಲ್ ರಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಡಬಲ್ ರಿಂಗು. ಬ್ರೀಡಿಂಗ್ ಅಂತ ಹೇಳಿ ಆರಾಮಾಗಿ ಪಟಾಗ್ಲಿ ಬಿಟ್ಟು ಹೇಳ್ಬೋದು ಸರ್. ಇದರಲ್ಲಿ ತುಂಬ ಒಳ್ಳೆ ಟೆಂಪರ್ಗಳಂತೂ ತುಂಬ ಸೂಪರಾಗಿರುತ್ತೆ. ನಮ್ಮ ಮೆರವಣಿಗೆ ಜಾತಿಯಲ್ಲಿ ಟೆಂಪರ್ಗಳು ಏನಿತ್ತು ಇದರಲ್ಲಿ ಸೇಮ್ ಇದೆ. ಒಂದು 3 ಆಗುತ್ತೆ ಸರ್. ಇದನ್ನು ತುಂಬ ಒಳ್ಳೆ ಗಂಡು ಸರ್. ನೋಡಿದ್ರೆ ಇನ್ನೊಂದು ರೇಗ್ದಾರ ಒಂದು ಗಂಡು ಹಾಕಿರ್ತೀನಿ ಸರ್. ಈ ಲಾಟಲ್ಲೇ ತುಂಬ ಕ್ಲಾಸ್ ಅಂತ ಗಂಡಿದು ತಿಳಿಸ್ಕೊಡ್ತೀನಿ ನಾನಿದು. ತುಂಬ ಒಳ್ಳೆ ಗಂಡಿದು. ಅಕ್ಕಿ ತುಂಬ ಒಳ್ಳೆ ಲೆಂತ್ ಬರುತ್ತೆ ಸರ್. ಇದು ಒಂದು 2 ಟೈಮ್ ಕತ್ಲಾಗಿರುತ್ತೆ ಅಕ್ಕಿ. ಇದು ಏನೇನೋ ಆಲ್ಟ್ರ್ ಮಾಡಿ ಬಿಟ್ಟಿರ್ತಾರೆ, ಬಟ್ ಕುತ್ಕೋತಾರ ಇಲ್ಲ. ಇದು ಬ್ರೀಡಿಂಗೆ ಅಂತ ಹೇಳಿ ಕೊಟ್ಟಿರ್ತೀನಿ ಸರ್. ಗರಿಗಳು ನೋಡ್ಬೋದು ನೀವು, ಅಗಲ ಗರಿಗಳು ತುಂಬ ಚೆನ್ನಾಗಿರುತ್ತೆ ಬ್ರೀಡಿಂಗ್ಗೆ. ಯಾಕೆಂದರೆ ನೋಡ್ಬೋದು ಸಬ್ಜಾರ್ ಎಗ್ದಾರಗಳು ಅಂದರೆ ಆ ಬಣ್ಣನೇ ಒಂದು ಬೇರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಬೈ ಮೇಲೆ ದೆಬ್ಬನ್ನು ನೋಡ್ಬೋದು. ಬಾಲ ಸ್ವಲ್ಪ ಹೊಡಿಯೋದ್ರೆ ಸ್ವಲ್ಪ ತುಂಡ ಕಾಣ್ತಾ ಇರುತ್ತೆ, ಬಟ್ ಒಳ್ಳೆ ಲೆಂತು ತುಂಬ ಚೆನ್ನಾಗಿರುತ್ತೆ ಸರ್. ಕ್ವಾಲಿಟಿ ನೋಡೋಣ ಸರ್. ಇದು ಕೈಯಲ್ಲಿ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ, ಒಳ್ಳೆ ವೈಬ್ರೇಷನ್ ಇರುತ್ತೆ ಕಣ್ಣಲ್ಲಿ. ಮಜಲ್ ಇರುತ್ತೆ. ಸುಮಾರು ಜನ ಹೇಳ್ತಾರೆ, ನಾನು ಕೇಳಿಲ್ಲ ಅದು. ಇಲ್ಲಿ ಕ್ವಾಲಿಟಿ ಅಂತೂ ಅಷ್ಟು ಚೆನ್ನಾಗಿದೆ. ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ನೋಡಿದ್ರೆ ಒಳ್ಳೆ ಫೀಲ್ ಆಗುತ್ತೆ ಸರ್. ಅದು ಒಂದು 4 ಆಗುತ್ತೆ ಸರ್ ಇದಕ್ಕೆ. 4 ಸಾವಿರ. ತುಂಬ ಒಳ್ಳೆ ಗಂಡು. ಬ್ರೀಡಿಂಗ್ ಅಂತೂ ಪಟ್ಟಾಗ್ಲಿ ಹೇಳಿ ತಿಳಿಸ್ಬೋದು ಅವರು. ಬಟ್ ಎಣ್ಣೆಗಳು ಕೊಟ್ಟಿದ್ರೆ ತುಂಬ ಚೆನ್ನಾಗೈತೆ. ಅದು ಬಾಡ್ಸೋದವ್ರೆ ಸಿಂಗಲ್ ಪಟ್ಟ ಅಂತೆ, ಅದಕ್ಕೆ ಬೇರೆ ಗಂಡುಗಳೇ ಕೊಟ್ಟಿರ್ತಾರೆ. ಒಂದು 4 ಸಾವಿರ ಆಗುತ್ತೆ. ಸೂಪರ್ ಗಂಡು ಸರ್ ಇದು ಸರ್. ಈಗ ನೋಡಿ ಇನ್ನೊಂದು ದುಮಾರ್ ಎಗ್ದರ್ ಗಂಡು ಹಾಕಿರ್ತೀನಿ. ತುಂಬ ಒಳ್ಳೆ ಗಂಡು ಸರ್. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬರೀ 2 ದಿವಸ ಗಂಡು. ಬನ್ನಿ ಸರ್ ನೋಡೋಣ. ನೋಡೋಣ ಗರಿಗಳು ನೋಡ್ಬೋದು. ಲಾಲ್ ಕಟ್ಟು ಸೂಪರ್ ಲಾಲ್ ಕಟ್ಟು ಇರುತ್ತೆ. ಸಣ್ಣ ಗರಿಗಳಿರುತ್ತೆ ಸರ್. ಇದು 2 ಗರಿ ಮತ್ತು ತುಂಬ ಸಣ್ಣ ಇರುತ್ತೆ. ತುಂಬ ಒಳ್ಳೆ ಕ್ವಾಲಿಟಿ ಆಗಿದ್ದು. ಬಾಲ ಕಂಡೀಷನ್ ನೀವು ನೋಡ್ಬೋದು, ಸೂಪರಾಗಿರುತ್ತೆ. ಕ್ವಾಲಿಟಿ ನೋಡೋಣ ಸರ್. ಇದು ವೈಬ್ರೇಷನ್, ಕಣ್ಣು ವೈಬ್ರೇಷನ್ ಅಂತ ತುಂಬ ಚೆನ್ನಾಗಿರುತ್ತೆ. ಕೈಯಲ್ಲಿ ಹಿಡ್ಕೊಂಡ್ರೆ ತುಂಬ ಒಳ್ಳೆ ಕ್ವಾಲಿಟಿ ಆದ ಗಂಡು. ಶಾರ್ಟ್ ಬೇಕು ಬ್ರೀಡಿಂಗ್ಗೆ ಸರ್. ಇದು 2 ದಿವಸದ ಗಂಡು ಒಂದು 3 ಸಾವಿರ ಆಗುತ್ತೆ ಸರ್. ಇದು ಬ್ರೀಡಿಂಗ್ಗೆ 2 ದಿವಸದ ಗಂಡು 3 ಸಾವಿರ ಆಗುತ್ತೆ ಸರ್. ಇರೋ ಒಂದು ನಿಮಿಷ ಈ ಕಡೆ ಬಾ. ಕ್ವಾಲಿಟಿ ಅಂದರೆ ತುಂಬ ಚೆನ್ನಾಗಿದೆ ಸರ್. ಇದು ಬ್ರೀಡಿಂಗ್ ಅಂತೂ ಸರ್. ನೋಡಿ ಇವಾಗ ಹೇಳಿದ್ರೆ ವಿಜಯಪುರದಲ್ಲಿ ನಮ್ಮ ವಾಲ್ಟಿ ಸರ್ ಅವ್ರದ್ದು ಪುಟ್ಟೊಂದು ಅಕ್ಕಿ ಕೊಟ್ಟಿದ್ರು ಅಂತ. ಅದ್ರ ಮಗ ಇದು. ಬಾಜಿ ಓವರು ಸರ್. ಸ್ಟಾರ್ಟಿಂಗ್ ಮಾಡಿರ್ತಾರೆ, ಬಟ್ ಅಕ್ಕಿ ಸ್ಟಾರ್ಟಿಂಗಲ್ಲಿ ಬಾಜಿ ಎತ್ಕೊಳಕ್ಕೆ ಮುಂಚೆ 8 ಅವರ್ 9 ಅವರಲ್ಲಿ ತುಂಬ ಚೆನ್ನಾಗಿ ಆಡಿರುತ್ತೆ, ಬೇರೆ ಕಮಾಂಡ್ ಮಾಡಿಕೊಂಡೆ. ಆಮೇಲೆ ಬಾಜಿ ಜಾಸ್ತಿ ಆದಮೇಲೆ ಅಕ್ಕಿ ಆಡೋಕ್ಕೆ ಹೋಗಿಲ್ಲ ಸರ್. ಬಾಜಿ ಓವರ್ ಆಗಿಬಿಡ್ತು. ಬನ್ನಿ ಸರ್ ನೋಡೋಣ. ಈಗ ಬ್ರೀಡಿಂಗ್ ಅಂತ ಹೇಳಿ ಹಾಕ್ಬಿಡೋಣ ಸರ್. ಇದು ನೋಡ್ಬೋದು ಸರ್. ಒಳ್ಳೆ ಲಾಲ್ ಕಟ್ಟು ತುಂಬ ಚೆನ್ನಾಗಿರುತ್ತೆ. ಅಕ್ಕಿನೂ ಅಷ್ಟೇ ಒಳ್ಳೆ ಗಟ್ಟಿ ಬಣ್ಣ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಮಕ್ಷಿಯಲ್ಲಿ. ಮೈ ಮೇಲೆ ದೆಬ್ಬನ್ನು ನೋಡ್ಬೋದು. ಇದು ತುಂಬ ಸೂಪರಾಗಿರುತ್ತೆ. ಏನಿದ್ರಲ್ಲಿ ಒಂದು ಫಾಲ್ಟ್ ಅಂದರೆ ಬೀಕು ಸ್ವಲ್ಪ ಉದ್ದ ಇರುತ್ತೆ ಸರ್. ಬಟ್ ಬ್ರೀಡಿಂಗ್ ಅಂತ ಮೇಯೋಗಂತ ಏನೇ ತೊಂದರೆ ಇರಲ್ಲ. ಕಣ್ಣು ನೋಡ್ಬೋದು. ಕ್ವಾಲಿಟಿ ತುಂಬ ಶುದ್ಧ, ತುಂಬ ಚೆನ್ನಾಗಿರುತ್ತೆ. ಓವರ್ ಟೆಂಪರು ಸರ್. ಇದು ಓವರ್ ಬಾಜಿ ಜಾಸ್ತಿ ಇದ್ರೆ ಈ ಮಕ್ಷಿಯಲ್ಲಿ. ಬೆಲೆ ಒಂದು 3 ಸಾವಿರ ಆಗುತ್ತೆ ಸರ್. ಇದು ಬಾಜಿ ಅಂತೂ ಓವರ್ ಬಾಜಿ ಸರ್. ಬಿಟ್ಟಿದ ಕಡೆ ಎಲ್ಲ ಬಾಜಿ ಹುಡುಕ್ತಾ ನಿಂತಿದ್ದು ಸರ್. ಈಗ ನೋಡಿ ಇನ್ನೊಂದು ಮಕ್ಷಿ ಒಂದು ಹಾಕಿರ್ತೀನಿ ಸರ್. ರೆಗ್ದಾರ್ಗೂ ಮಕ್ಷಿಗೆ ಮಾಡಿರೋವಂಥದ್ದು. ತುಂಬ ಒಳ್ಳೆ ಗಂಡ್ಪಟ್ಟ ಇದು. ತುಂಬ ಬಿಟ್ಕೊಳಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಬ್ರೀಡಿಗೆ ಅಂತ ಹೇಳಿ ಕೊಟ್ಟಿರ್ತೀನಿ ಸರ್. ಇದು ಬನ್ನಿ ಸರ್ ನೋಡೋಣ.
ಸುಮಾರು ಆ ಕಡೆದು ವಿಜಯಪುರ, ನಮ್ಮ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ನೋಡಿರೋ ಅಂದೆ ಸರ್. ಮಕ್ಷಿಗಳು ನೋಡಿ ಈ ಥರ ಇರುತ್ತೆ ನೋಡಿ, ಡಾರ್ಕು ತುಂಬ ಚೆನ್ನಾಗಿ ಡಾರ್ಕ್ ಇರುತ್ತೆ. ಇದೊಂದೊಂದು ಕುರ್ಚಿ ಆದರೆ ಸರ್ ಹೋಗ್ಬಿಡುತ್ತೆ ಇದು. ಮತ್ತು ನೋಡ್ಬೋದು ಶಾರ್ಟ್ ಬೀಕು, ಗುಂಡು ತಲೆ ಈ ಥರ ಬರುತ್ತೆ ಸರ್. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಆದ ಗಂಡು ಇದು. ಬ್ರೀಡಿಂಗ್ಗೆ ಎತ್ತಿಟ್ಕೊಂಡ್ರೆ ತುಂಬ ಸೂಪರಾಗಿರುತ್ತೆ ಇದು. ಟೆಂಪರ್ಗಳು ಜಾಸ್ತಿ ಸರ್. ಇದೊಂದು 3 ಆಗುತ್ತೆ ಸರ್. ಇದು ತುಂಬ ಒಳ್ಳೆ ಗಂಡು. ಬ್ರೀಡಿಂಗ್ ಅಂತೂ ಹೇಳಿ ಮಾಡ್ಕೋಬೋದು ಸರ್ ಅಕ್ಕಿಗಳು ನಾವು. ಇರೋ ಅದೇ ಚೊಲಿ ಪೋಟ್ಲ ರೀ ಸರ್. ನೋಡಿ ಇನ್ನೊಂದು ದೊಡ್ಡ ಗಂಡು ಒಂದು ಹಾಕಿರ್ತೀನಿ ಸರ್. ಇದು ಒಂದು 4 ವರ್ಷದ ಗಂಡು ಸರ್. ಇದು ಅದನ್ನೂ ಬಿಟ್ಟಿರ್ತಾರೆ. ಒಂದು 8 ಗಂಟೆ ಚಿಲ್ಲರೆ ಆಡಿರುತ್ತೆ, ಬಾಜಿ ಜಾಸ್ತಿ ಮಾಡ್ಕೊಂಬಿಟ್ಟಿರುತ್ತೆ. ಬಟ್ ಇದು ಬ್ರೀಡ್ಗೆ ಅಂತ ಹೇಳಿರ್ತೀನಿ. ಒಂದು ಸೆಟ್ ಆಲ್ರೆಡಿ ಮಾಡಿ ಕೊಟ್ಟಿರ್ತಾರೆ. ತುಂಬ ಒಳ್ಳೆ ಗಂಡು. ಬನ್ನಿ ಸರ್ ನೋಡೋಣ. ನೋಡ್ಬೋದು ಸರ್, ಒಳ್ಳೆ ರೇಕು, ಒಳ್ಳೆ ಗರಿ, ಲಾಲ್ ಕಟ್ಟಂದು ತುಂಬ ಸೂಪರಾಗಿರುತ್ತೆ. ಸಣ್ಣ ಗರಿಗಳಿರುತ್ತೆ. ದೆಬ್ಬೆ ನೋಡ್ಬೋದು, ತುಂಬ ಒಳ್ಳೆ ಗಂಡು. ದೊಡ್ಡ ಗಂಡು ಆದರೆ ಕೊಂಡ್ಕೊಂಡು ನೋಡೋಣ ಸರ್. ಶಾರ್ಟ್ ಬೇಕು, ಗುಂಡು ತಲೆ ತುಂಬ ಚೆನ್ನಾಗಿರುತ್ತೆ ಸರ್. ಕ್ವಾಲಿಟಿ ಅಂತ ಮರಿ ಮೇಲಿದ್ದು ಮೈ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಬಟ್ ಬ್ರೀಡಿಂಗ್ಗೆ ತುಂಬ ಒಳ್ಳೆ ಗಂಡು. ಒಂದು 15-20 ದಿವಸ ಚೆನ್ನಾಗಿ ಮೇಯಿಸ್ಕೊಂಡು ಜೊತೆ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಬೆಲೆ ಒಂದು 4,000 ರೂಪಾಯಿ ಆಗುತ್ತೆ ಸರ್. ಇದು ದೊಡ್ಡ ಗಂಡು. ಇದು ರಿಸಲ್ಟ್ ಅಂತೂ ತುಂಬ ಫಾಸ್ಟ್ ಇರುತ್ತೆ ಸರ್. ಇದು ಮತ್ತೆ ಇದು ಹೇಳ್ತಾ ಇದ್ದೀನಿ, ಈ ಗಂಡು ಬಗ್ಗೆ ತಿಳಿಸ್ಕೊಡ್ತೇನೆ. ಮರಿ ಮೇಲಿದ್ದು ಸ್ವಲ್ಪ ಮೈ ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕೆ ಫೋಟೋ ವೀಡಿಯೋ ನೋಡ್ತೀನಿ ನಿಮ್ಗೆ ಗೊತ್ತಾಗಲ್ಲ. ಮೈ ಸ್ವಲ್ಪ ಕಮ್ಮಿ ಇರುತ್ತೆ. ಒಂದು 15 ಒಂದು ತಿಂಗಳೇ ನೀಟಾಗಿ ಮೇಯಿಸ್ಕೊಂಡು ಆಮೇಲೆ ಜೊತೆ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಇದು. ಸರಿ, ಒಂದು ಗುಂಡು ಹಾಕ್ತೀನಿ ಸರ್. ಇದು ಓವರ್ ಬಾಜಿ ಸರ್. ಇದರಲ್ಲಿ ತುಂಬ ಒಳ್ಳೆ ಟೈಮ್ ಆಡಿದೆ. ಬಾಜಿ ಓವರ್ ಬಾಜಿ ಇದರಲ್ಲಿ. ಬನ್ನಿ ಸರ್ ನೋಡೋಣ. ನೋಡ್ಬೋದು ಗರಿಗಳು ತುಂಬ ಒಳ್ಳೆ ಗರಿಗಳಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು ನೀವು. ದೆಬ್ಬೆನೂ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣ್ತಾರೆ. ರೋಷನ್ ಸರ್. ಇದು ಹಂಗೆ ಕಣ್ ಕ್ವಾಲಿಟಿ ನೋಡ್ಬೋದು ಸರ್. ಒಳ್ಳೆ ವೈಬ್ರೇಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕಣ್ ಕ್ವಾಲಿಟಿಯಲ್ಲಿ. ಓವರ್ ಬಾಜಿ ಸರ್. ಒಂದು 3 ಆಗುತ್ತೆ ಸರ್. ಇದು ಮರಿ ಮೇಲೆ ಇದ್ದು ಸ್ವಲ್ಪ ಮೈ ಕಮ್ಮಿ ಇರುತ್ತೆ. ತುಂಬ ಒಳ್ಳೆ ಗಂಡಾದರೆ ಬ್ರೀಡಿಂಗ್ ಅಂತೂ ತುಂಬ ಕ್ಲಾಸ್ ಆಗಿರುತ್ತೆ. ಚೇತನ್ ಸರ್ ನೋಡಿ, ಸ್ಪೆಷಲ್ ಇದು ನಮ್ಮ ಡಬಲ್ ರೋಡ್ದು ಲೈನ್. ಇದು ತುಂಬ ಒಳ್ಳೆ ಲೈನೇಜು. ಓವರ್ ಬಾಜಿ ನೋಡ್ಬೋದು. ಅಕ್ಕಿ ನೋಡಿದ್ರೇ ಆ ವೈಬ್ರೇಷನಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ರಾಕ್ಷಸಿಯಲ್ಲಿ ಮತ್ತು ಅಲ್ಲಿ HMT ರೇಗ್ದರಗಳು ಅಂದರೆ ತುಂಬ ಫೇಮಸ್ಸು ಪಿಲಾಂಕಾಗ್ಲಲ್ಲಿ. ತುಂಬ ಒಳ್ಳೆಯದು. ಬನ್ನಿ ಸರ್ ನೋಡೋಣ. ಅವ್ರು ತಂದಿರೋ ಸರ್ 2 ಪಟ ಮಾಡಿರ್ತಾರೆ. 2 ಪಟ ತುಂಬ ಚೆನ್ನಾಗಿ ಆಡಿರುತ್ತೆ. ಇದು ಗಂಡು ಪಟ ಅಂತ ನಮಗೆ ಕೊಟ್ಟಿರ್ತಾರೆ. ತುಂಬ ಒಳ್ಳೆಯದು. 2ನೇ ದಸ್ತದ ಇದು. ಕ್ವಾಲಿಟಿ ನೋಡ್ಬೋದು ನೀವು. ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿರುತ್ತೆ. ಮೈಮೇಲೆ ದೆಬ್ಬೆ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಕಸ್ಬಿಟ್ಟು ಒಂದಿರುತ್ತೆ. ಬಾಲ ಕಂಡೀಷನ್ ಸೂಪರಾಗಿರುತ್ತೆ. ಇರೋ ಏನು ಮಾಡಲ್ಲ. ಕಣ್ ಕ್ವಾಲಿಟಿ ನೋಡಿ ಸರ್, ತುಂಬ ಚೆನ್ನಾಗಿರುತ್ತೆ ಪಿಲಂಕಾದಲ್ಲಿ. ಚಿಕ್ಕ ಗಂಡು ಸರ್. ಆರಾಮಾಗಿ ಹೇಳಿ ಬ್ರೀಡ್ ಮಾಡ್ಕೋಬೋದು. ತುಂಬ ಒಳ್ಳೆ ಗಂಡು ಸರ್. ಇದು ಒಂದು 4 ಆಗುತ್ತೆ ಸರ್. ಇದು ತುಂಬ ಒಳ್ಳೆ ಗಂಡು. ಯಾರೋ ಸ್ನೇಹಿತರು ತಂದಿರ್ತಾರೆ ಪಾಪ, ಏನೋ ತೊಂದರೆ ಅಂತ ಕೊಟ್ಟಿರ್ತಾರೆ. ತುಂಬ ಒಳ್ಳೆ ಗಂಡು. ಇದು ನೋಡಿ ಸರ್, ಈ ವಿಜಯಪುರದ್ದೇ ಮಕ್ಷಿಗಳಿದು. ತುಂಬ ಒಳ್ಳೆ ಮಕ್ಷಿ. ಆ ಅಕ್ಕಿಯಲ್ಲಿ ಅಕ್ಕಿ ಮಾಡಿ ಇವ್ರು ಹೊಡೆದಿಟ್ಟಿರೋದು ಅಕ್ಕಿ. ಇದು 8 ಪಟ. ಇದು ಒಂದು 6 ಚಿಲ್ಲರೆ ಆಡಿರೋವಂಥದ್ದು. ಬ್ರೀಡ್ಗೆ ಅಂತ ಹೇಳಿ ಹಾಕ್ತಾ ಇರ್ತೀನಿ. ತುಂಬ ಒಳ್ಳೆಯದು. 2ನೇ ದಸದ್ದು ಸರ್. ಇದು ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಲಾಲ್ ಕಟ್ಟು ತುಂಬ ಸೂಪರಾಗಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು ನೀವು. ಗಾಬ್ರಿಗೆ ಸ್ವಲ್ಪ ಓಪನ್ ಮಾಡ್ಕೊಂಡಿರುತ್ತೆ. ಕಣ್ ಕ್ವಾಲಿಟಿ ನೋಡೋಣ. ಸೂಪರ್ ಕಣ್ ಕ್ವಾಲಿಟಿ ಇರುತ್ತೆ. ಇದೊಂದು 3 ಆಗುತ್ತೆ ಸರ್. ಲೈನೇಜ್ ಅಂತ ಅಕ್ಕಿಗಳು ಸರ್. ಲೈನೇಜ್ ಅಕ್ಕಿಗಳು ಸ್ವಲ್ಪ ಬೆಲೆ ಇದ್ದೇ ಇರುತ್ತೆ. ನಾರ್ಮಲ್ ಅಕ್ಕಿಗೆ ಸ್ವಲ್ಪ ಬೆಲೆ ಕಡಿಮೆ ಇರುತ್ತೆ. ಮಾಡಿ ತಿಳಿಸಿದವ್ರಿಗೆ ಗೊತ್ತಾಗ್ಬಿಡುತ್ತೆ ಸರ್. ಇದು ನೋಡಿ ಸರ್, ಧೂಮರ್ ಹಾಕಿದಾರೆ. ಒಂದು ಎಣ್ಣೆ ಹಾಕಿರ್ತೀನಿ. ಜೋಬ್ಡಿಗೂ ನಮ್ಮ ಇದಕ್ಕೆ ಬಂದಿರೋವಂಥದ್ದು ಓವರ್ ಬಾಜಿ, ಓವರ್ ಟೆಂಪಗಳು ಸರ್. ಇದು ಮೊಟ್ಕನೆಯಲ್ಲಿ ನಮ್ಮ ಜೋಬ್ಡಿ ರೇಗ್ದಾರಕ್ಕೆ ಬಂದಿರೋದು. ತುಂಬ ಒಳ್ಳೆ ಹೆಣ್ಣು. 2 ದಸದ್ದು. ಬನ್ನಿ ಸರ್ ನೋಡೋಣ. ರೆಕ್ಕೆ ಕಂಡೀಷನ್ ನೋಡ್ಬೋದು. 2 ದಸದ್ದು. ಒಳ್ಳೆ ಲಾಲ್ ಕಟ್ ಸೂಪರಾಗಿರುತ್ತೆ. ಸೇರಿಸ್ಕೊಳಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಬಾಜಿ ಸೇರಿಸ್ಕೊಳಕ್ಕಿದೆ. ಬಾಲ ಕಂಡೀಷನ್ ನೋಡ್ಬೋದು. ಸೂಪರ್ ಬಾಲ ಕಂಡೀಷನ್ ಇರುತ್ತೆ. ಮೈಮೇಲೆ ದೆಬ್ಬೆನೂ ನೋಡ್ಬೋದು ನೀವು. ಮತ್ತು ಕಣ್ ಕ್ವಾಲಿಟಿ ಸೂಪರಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಬೀಕ್ ಇರುತ್ತೆ. ಸರ್ ಏನು ಬೆಲೆ? ಇದು ಒಂದು 3,500 ಆಗ್ತದೆ ಸರ್. 3,000. 3,000 ಆಗುತ್ತೆ ಸರ್. ಇದು
ಸರ್ ಈಗ ನೋಡಿದ್ರೆ ಒಂದು ತಾಮ್ರಲ್ಲಿ ಎಣ್ಣೆ ಹಾಕಿರ್ತೀನಿ ಸರ್. ಇದು ಒಂದು 2 ದಸ್ತ ಎಣ್ಣೆ ಇದು. ಇದರಲ್ಲಿನ ಸೇಮೇ ಸರ್, ಬಾಜಿಗಳು ಓವರು, ಟೆಂಪರ್ ಜಾಸ್ತಿ ಅಕ್ಕಿಗೆ. ಬ್ರೀಡಿಂಗ್ ಅಂತ ತುಂಬ ಹೇಳಿ ಬಿಡ್ಬೋದು. ಅಕ್ಕಿ ಇದು ಮೀಡಿಯಮ್ ಇರುತ್ತೆ, ಅಕ್ಕಿ ತುಂಬ ಲೆಂತ್ ಇರಲ್ಲ, ಮೀಡಿಯಮ್ ಇರುತ್ತೆ. ಬನ್ನಿ ಸರ್ ನೋಡೋಣ. 2ನೇ ದಸ್ತದ ಎಣ್ಣೆ ಇದು. ಗರಿಗಳು ಅಷ್ಟೇ ತುಂಬ ಸಣ್ಣ ಗರಿ ಇರುತ್ತೆ, ಆಡೋ ಅಂಥ ಲೈನೇಜ್ ಅಕ್ಕಿಗಳಿವು. ಬಾಲ ಕಂಡೀಷನ್ ನೀವು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಕಣ್ ಕ್ವಾಲಿಟಿ ನೋಡ್ಬೋದು, ಮೀಡಿಯಮ್ ಅನಾರಿ ಇರುತ್ತೆ ಇದು. ಬಟ್ ವೈಬ್ರೇಷನ್ ಕಣ್ಣಲ್ಲಿ ತುಂಬ ಚೆನ್ನಾಗಿರುತ್ತೆ ಸರ್ ಇದು. ಶೇಪ್ ಅಂತೂ ತುಂಬ ಒಳ್ಳೆ ಶೇಪ್ ಇರುತ್ತೆ ಸರ್ ಇದು. ಇದೊಂದು 3 ಆಗುತ್ತೆ ಸರ್. ಇದು 3,000 ಆಗುತ್ತೆ ಸರ್. ಸರ್ ಈಗ ನೋಡಿದ್ರೆ ಇನ್ನೊಂದು ಧೂಮರ್ ಎಗ್ದಾರ ಒಂದು ಎಣ್ಣೆ ಹಾಕಿರ್ತೀನಿ ಸರ್. ಒಳ್ಳೆ ಸ್ಟೈಲ್ ಅಂತೂ ತುಂಬ ಒಳ್ಳೆ ಸ್ಟೈಲು ಸರ್ ಇದು. ಇದರಲ್ಲಿ ಏನೋ ಒಂದು ಸಣ್ಣ ಫಾಲ್ಟ್ ಇರುತ್ತೆ ಅಂದರೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ತುಂಬ ಒಳ್ಳೆ ಏನು ಬ್ರೀಡಿಂಗ್ಗೆ ನೋಡೋಣ ಸರ್. ಗರಿಗಳು ನೋಡ್ಬೋದು, ತುಂಬ ಸಣ್ಣ ಗರಿಗಳು. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಲೈಟಲ್ಲಿ ಅಲ್ಕಟ್ಟಿರುತ್ತೆ. ಬಾಲ ಕಂಡೀಷನ್ ಸ್ವಲ್ಪ ಅಗಲ ಇರುತ್ತೆ ಇದು. ಕಣ್ ಕ್ವಾಲಿಟಿ ನೋಡ್ಬೋದು. ಬರೀ 2 ದಸ್ತ ಏನು ಬ್ರೀಡ್ ಮಾಡಿದ ಮೇಲೆ ಅಕ್ಕಿ ಕಣ್ ಕ್ವಾಲಿಟಿನೇ ತುಂಬ ಚೆನ್ನಾಗಿ ಚೇಂಜ್ ಆಗಿಬಿಡುತ್ತೆ ಸರ್ ಇದು. ಸೂಪರಾಗಿರುತ್ತೆ ಇದು. ಇದರಲ್ಲಿ ಒಂದು ಹೇಳಿದೆ ತಿಳಿಸ್ಕೊಡ್ತೀನಿ ಅಂತ. ಒಂದು 2 ಟೈಮ್ ಆಡಿರುತ್ತೆ ಸರ್. 2 ಟೈಮನ್ನು ಒಂದು 6 ಅವರ್ ಆಡಿಬಿಟ್ಟು ಮುಂದೆ ಬಿಲ್ಡಿಂಗ್ ಮೇಲೆ ಹೋಗಿ ಬಿದ್ದೋಗ್ಬಿಟ್ಟಿರುತ್ತೆ ಇದು. ಅದಕ್ಕೋಸ್ಕರ ನಿಲ್ಲಿಸಿರ್ತಾರೆ ಇದು. ಬ್ರೀಡಿಂಗ್ ಅಂತ ಹೇಳಾಕಿರ್ತೀನಿ. ತುಂಬ ಒಳ್ಳೆ ಹೆಣ್ಣು ಸರ್ ಇದು. ಸರ್ ಈಗ ನೋಡಿ ಒಂದು ಸಬ್ಜಾ ಒಂದು ಗಂಡು ಹಾಕಿರ್ತೀನಿ ಸರ್. ತುಂಬ ಒಳ್ಳೆ ಲೈನೇಜ್ ಅಂತ ಗಂಡು. ಇದು ತೋರಿಸ್ಕೊಡ್ತೀನಿ ಬನ್ನಿ ಡೀಟೇಲ್ಸ್ ನಿಮಗೆ. ಗರಿಗಳು ನೋಡ್ಬೋದು ಸರ್, ಸೂಪರ್ ಗಲಿಗಳಿರುತ್ತೆ ಸಬ್ಜಾದಲ್ಲಿ. ಲೈಟ್ ಲಾಲ್ ಕಟ್ ಇರುತ್ತೆ. ಬಾಲ ಕಂಡೀಷನ್ ಸ್ವಲ್ಪ ಅಗಲ ಇರುತ್ತೆ. ಬ್ರೀಡಿಂಗ್ ಅಂತ ಅಕ್ಕಿ ಇದು. ಕಣ್ ಕ್ವಾಲಿಟಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ ಸರ್ ಬ್ರೀಡಿಂಗ್ ಅಂತೂ. ಮೈನ್ ಸ್ಪೆಷಲ್ ವಿಷಯ ಇದರಲ್ಲಿ ನೋಡಿದ್ದೀರಾ, ರಿಂಗ್ ಇದು ನೋಡ್ಕೊಂಬಿಡಿ. ನಮ್ಮ ಡ್ಯಾನಿಯಲ್ ಸಾರ್ದು ರಿಂಗ್ ಇರುತ್ತೆ ಇದು. ತುಂಬ ಒಳ್ಳೆ ಅಕ್ಕಿ, ಯಾರಿಗೋ ಕೊಟ್ಟಿರ್ತಾರೆ, ಅದು ವಾಪಸ್ ಬಂದಿದೆ ನಮಗೆ. ತುಂಬ ಒಳ್ಳೆ ಅಕ್ಕಿ, ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೆಲೆ ಒಂದು 3,000 ರೂಪಾಯಿ ಆಗುತ್ತೆ ಸರ್ ಇದು. ಸರ್ ಈಗ ನೋಡಿದೆ ಒಂದು ಸುರ್ಮೆ ಪಿಲಾಂಕ ಒಂದು ಹಾಕಿರ್ತೀನಿ ಸರ್. ತುಂಬ ಒಳ್ಳೆ ಗಂಡು ಅಂತ ಹೇಳಿ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ರಿಸಲ್ಟು ತುಂಬ ಚೆನ್ನಾಗಿದೆ. ಬನ್ನಿ ಸರ್ ನೋಡೋಣ. ನೋಡ್ಬೋದು ಸರ್, ಗರಿಗಳು ಸ್ವಲ್ಪ ಅಗಲ ಇರುತ್ತೆ. ಬ್ರೀಡಿಂಗಲ್ಲಿ ಅಕ್ಕಿ ಇದು. ಬಾಲ ಕಂಡೀಷನ್ ನೋಡ್ಬೋದು, ಸ್ವಲ್ಪ ಅಗಲ ಇರುತ್ತೆ. ಕಣ್ ಕ್ವಾಲಿಟಿ ನೋಡ್ಬೋದು ಸರ್. ಆರೆಂಜ್ ಇಶ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇದರ ನೋಡಿ ಇನ್ನೊಂದು ತಿಳಿಸ್ಕೊಡ್ತೀನಿ. ರಿಂಗು ಇದೂ ನಮ್ಮ ಡ್ಯಾನಿಯಲ್ ಸಾರ್ದೇ ರಿಂಗ್ ಇರುತ್ತೆ. ಇದೂ ನೋಡ್ಬೋದು, ತುಂಬ ಒಳ್ಳೆಯದು ಗಂಡು. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅವ್ರು ಮಾಡಿ ಬಿಟ್ಟಿದ್ದಾರೆ. ರಿಸಲ್ಟ್ ಅಷ್ಟೇನು ಅವ್ರು ಹೇಳಿಲ್ಲ ನಮಗೆ. ತುಂಬ ಒಳ್ಳೆ ಗಂಡು ಬ್ರೀಡಿಗೆ ಅಂತ ಹಾಕಿರ್ತೀರಿ ಸರ್. ಇದು ಒಂದು 3,000 ಆಗುತ್ತೆ ಸರ್ ಇದು. ಸರ್ ಈಗ ನೋಡಿದ್ರೆ ಚೋಟಿ ವಾಲೆಯಲ್ಲಿ ಒಂದು ಬೂರಿ ಒಂದು ಗಂಡು ಹಾಕಿರ್ತೀನಿ ಸರ್. ತುಂಬ ಒಳ್ಳೆ ಬೂರಿ ಗಂಡು ಸರ್ ಇದು. ಆಚೆಯಿಂದ ತರಿಸಿರ್ತಾರೆ. ಒಂದು 6 ಗಂಟೆ 7 ಗಂಟೆ ಆಡಿರೋ ಗಂಡು ಇದು. ಬ್ರೀಡಿಂಗ್ ಅಂತ ಹೇಳಿ ಹಾಕ್ತಾ ಇರ್ತೀನಿ ಸರ್ ನಾನು. ಯಾಕಂದರೆ ಒಂದು ಕಡೆ ಬಿಟ್ಟಿದ್ದಕ್ಕೆ ಇನ್ನೊಂದು ಕಡೆ ಆಡಲ್ಲ, ಆ ಗ್ಯಾರಂಟಿ ಕೇಳಲ್ಲ. ಬ್ರೀಡಿಂಗ್ ಅಂತ ಹೇಳಿರ್ತೀನಿ. ಬೂರಿ ಗಂಡು ತುಂಬ ಚೆನ್ನಾಗಿರುತ್ತೆ ಸರ್ ಈ ಚೋಟಿ ವಾಲಲ್ಲಿ. ಸಿಂಗಲ್ ಟೈಲು ತುಂಬ ಚೆನ್ನಾಗಿರುತ್ತೆ. ಕಣ್ ಕ್ವಾಲಿಟಿ ನೋಡೋಣ ಸರ್. ಸೂಪರ್ ಕಣ್ ಕ್ವಾಲಿಟಿ ಸರ್ ಇದು. ಬೇರೆ ಒಂದು 3 ಆಗುತ್ತೆ ಸರ್ ಇದು. ಬ್ರೀಡಿಂಗ್ ಅಂತ ಹೇಳೋದು. ಬಾಜಿ ಸೂಪರ್ ಬಾಜಿ ಇರುತ್ತೆ ಇದರಲ್ಲಿನೂ, ಅಷ್ಟೇನು ಜಾಸ್ತಿ ಇರಲ್ಲ. ತುಂಬ ಒಳ್ಳೆ ಗಂಡು ಸರ್. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಚೋಟಿ ಹಾಲಂತೂ ಸೂಪರಾಗಿದೆ. ಇರೋ 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 ಹೋಗ್ಬೇಡ ಕಡೆ ಇರೋ ಹೋಗಿ ನೋಡಿ. ಒಂದು ತಿರಾವಲ್ ಒಂದು ಎಣ್ಣೆ ಹಾಕಿರ್ತೀರಿ ಸರ್. ದುಮ್ಮ ತಿರಾವಲ್, ಬೆಳೆ ತುಮ್ಮ ತಿರಾವಲ್ ಇದು. ತುಂಬ ಒಳ್ಳೆ ಎಣ್ಣೆ, ದೊಡ್ಡ ಎಣ್ಣೆ ಇದು. ಒಂದು 3 ವರ್ಷದ ಎಣ್ಣೆ ಇದು. ಬನ್ನಿ ಸರ್ ನೋಡೋಣ. ಗರಿಗಳು ನೋಡೋಣ ಸರ್. ಇದು ತುಂಬ ಸಣ್ಣ ಇರುತ್ತೆ. ಆಡೋ ಲೈನೇಜಲ್ಲಿ ಅಕ್ಕಿ ಇರುತ್ತೆ ಇದು. ಒಳ್ಳೆ ಸಣ್ಣ ಗರಿಗಳು. ಬಾಲ ಕಂಡೀಷನ್ ನೋಡ್ಬೋದು, ಸೂಪರ್ ಬಾಲ ಕಂಡೀಷನ್ ಇರುತ್ತೆ. ಕಣ್ ಕ್ವಾಲಿಟಿ ಅಂತೂ ಸೂಪರಾಗಿರುತ್ತೆ ಸರ್ ಇದು. ಬನ್ನಿ ಸರ್ ನೋಡೋಣ. ವೈಬ್ರೇಷನ್ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇದು ನೋಡಿದ್ರೆ ಮೀಟ್ರ್ ಗೇಜಲ್ಲಿ ಅಕ್ಕಿ ಥರ ಕಾಣ್ತಾ ಇದೆ. ಇದು ತುಂಬ ಒಳ್ಳೆಯ ಸರ್ ಬ್ರೀಡಿಂಗ್ ಅಂತ. ಒಂದು 3 ಆಗುತ್ತೆ ಸರ್ ಇದು. ಒಳ್ಳೆ ಲೈನೇಜ್ ಅಂತ ಏನು ಓವರ್ ಮಸ್ತಿ ಇರುತ್ತೆ. ಮಾಡ್ಬೋದು ಸರ್, ಆರಾಮಾಗಿ ಹೇಳಿ ಮಾಡ್ಬೋದು ಸರ್ ಅಕ್ಕಿಗಳಿದ್ರಲ್ಲಿ. ಸರ್ ಈಗ ನೋಡಿದ್ರೆ ಮಕ್ಷಿ ಒಂದು ಹೆಣ್ಣು ಹಾಕಿರ್ತೀನಿ ಸರ್. ದೊಡ್ಡ ಹೆಣ್ಣು, ಒಂದು 3 ರಿಂದ 4 ವರ್ಷದ ಹೆಣ್ಣು ಸರ್ ಇದು. ಒಳ್ಳೆ ಲೈನೇಜ್ ಅಂತ ಹೆಣ್ಣು. ಒಳ್ಳೆ ಕಣ್ ಕ್ವಾಲಿಟಿ, ಶಾರ್ಟ್ ಬಿಕ್ಕು, ಗುಂಡು ತಲೆ, ಒಳ್ಳೆ ಗಟ್ಟಿ ಬಣ್ಣ ಮೈ ಮೇಲೆ. ಬನ್ನಿ ಸರ್ ನೋಡೋಣ.
ಗರಿ ಸ್ವಲ್ಪ ಮುರಿದೋಗಿರುತ್ತೆ ಇದು, ಅದಕ್ಕೋಸ್ಕರ ಹೊಡೆದಿರ್ತೀನಿ. ಅದೇ ತುಂಬ ಒಳ್ಳೆ ಹೆಣ್ಣು, ಬಾಲ ಕಂಡೀಷನ್ ನೋಡ್ಬೋದು, ಸೂಪರಾಗಿರುತ್ತೆ. ಕಣ್ಕೊಳ್ಟಿ ನೋಡೋಣ ಸರ್, ಅಷ್ಟು ಸೂಪರಾಗಿರುತ್ತೆ ಸರ್ ಕಣ್ಕೊಳ್ಟಿ. ಪುತ್ಲಿ ಅಂತ ತುಂಬ ಸಣ್ಣ ಪುತ್ಲಿ, ಇದು ತುಂಬ ಚೆನ್ನಾಗಿರುತ್ತೆ ಸರ್ ಬ್ರೀಡಿಂಗ್ಗೆ. ಬೆಲೆ ಒಂದು 3,000 ಆಗುತ್ತೆ ಸರ್. ಇದು ತುಂಬ ಒಳ್ಳೆ ಹೆಣ್ಣಂತೂ, ಮಾಡ್ಬೋದು ಆರಾಮಾಗಿ ಒಂದು 3-4 ಬಣ್ಣ ಮಾಡ್ಬೋದು ಸರ್. ಧೂಮಗಳು ಮಾಡ್ಬೋದು. ಸಬ್ಜಾ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸಬ್ಜಾಗ್ಲು ಬಂದಿರುತ್ತೆ. ತುಂಬ ಒಳ್ಳೆ ಹೆಣ್ಣು, ತಾಮ್ರಾಗ್ಲು ಆರಾಮಾಗಿ ಮಾಡ್ಕೋಬೋದು. ಇನ್ನೊಂದು ಮುಖ್ಯವಾದ ವಿಷಯ ಒಂದು ಇರುತ್ತೆ, ಬಸ್ಸಿಗೆ ಅಂತ ಆಚೆಯಿಂದ ಇವಾಗ ಬರೋಕ್ಕೆ ಟೈಮ್ ಇರೋಲ್ಲ ನಿಮಗೆ, ಬಸ್ಸಿಗೆ ಹಾಕ್ಕೊಡಿ ಅಂತೀರಾ. ಮಿನಿಮಮ್ 2 ಅಕ್ಕಿ ಇರುತ್ತೆ, 1 ಅಕ್ಕಿ ಹಾಕಲ್ಲ. ಬೈ ಚಾನ್ಸ್ ನೀವು 2 ಅಕ್ಕಿ ತೊಗೊಂಡ್ರೇನೋ ಒಂದು 500 ರೂಪಾಯಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಯಾಕೆ ಬಸ್ಸಿಗೆ ಹಾಕಬೇಕು ಪಾಪ, ನೀವು ಬರೋಕ್ಕಾಗಲ್ಲ ಕೆಲಸಗಳಿಗೆ. 2 ಅಕ್ಕಿ ತೊಗೊಂಡ್ರೆ ಮಾತ್ರ ಒಂದು 500 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಮತ್ತು ತುಂಬ ಒಳ್ಳೆ ಅಕ್ಕಿ ಹಾಕಿರ್ತೀನಿ. ದಯವಿಟ್ಟು ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತೀನಿ ನಿಮಗೆ. ನಿಮ್ಗೆ ಏನೇ ಡೌಟ್ ಇದ್ದರೆ ನಾನು ಕೇಳ್ಬೋದು. ಎಲ್ಲ ಹುಟ್ಟಿದಕ್ಕಿ ಎಲ್ಲ ಆಡುತ್ತೆ ಅಂತ ಹೇಳೋಕ್ಕೆ ಹೋಗಲ್ಲ ನಾನು, ಬಟ್ ಅವ್ರವ್ರು ಕಷ್ಟಪಟ್ಟರೆ ಹಿಂದೆ 100% ಹಾಡೇ ಆಡುತ್ತೆ. ಡ್ಯೂಟಿ ಮಾಡಬೇಕಷ್ಟೇ. ಇವತ್ತು ಕೊಟ್ಟಿರೋದು, ಇವತ್ತು ಹಾಕಿರೋದೆಲ್ಲ ಟಾಪ್ ಕ್ಲಾಸ್ ಅಕ್ಕಿಗಳು ಫ್ರೆಂಡ್ಸ್. ಆದಷ್ಟು ಬೇಗನೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಮತ್ತು ನಮ್ಮ ಕೋರ್ಮಂಗ್ಲ, ಅವ್ರ ಹೆಸರು ಬೇಡ, ಕೋರ್ಮಂಗ್ಲ ನಮ್ಮ ಸ್ನೇಹಿತರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನಮ್ಮ ಗುಟ್ಟೆಹಳ್ಳಿಯವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಭದ್ರಾವತಿಯವರಿಗೆ ಅವರೇ ಸ್ವಲ್ಪ ಅಕ್ಕಿಗಳು ಕಳಿಸಿರ್ತಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.